ಎಂದು ಮಾಡಿದ್ದಲ್ಲ ತಾನೇ. ಹೀಗಾಗಬೇಕಿದ್ದು ಬಲವಾದ ಕಾರಣ ಇದೆ. ನೀನು ಬರುವಂತಹ ನೀರಾವೇಶವನ್ನು ಕಂಡಿರುವಂತಹ ನೀನು ಯಾವುದೋ ಒಂದು ಮಹತ್ತರವಾದಂತಹ ಉದ್ದೇಶವನ್ನು ಇರಿಸಿಕೊಂಡೆ ಹೊಂದಿದ್ದಿ ಎನ್ನುವಂತಹ ವಿಚಾರವನ್ನು ಕೇಳಿದೆ. ಆ ಕಾರಣಕ್ಕಾಗಿ ನೀನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಈ ರೀತಿಯಾಗಿ ನಾಟಕವನ್ನು ಆಡಬೇಕಾಗಿತ್ತು. ಆದ್ರೆ ಒಂದು ಈ ರೀತಿಯಾಗಿ ಹೊರಡಬೇಕು ಅಂತಾದ್ರೆ ಏನು ಕಾರಣ, ಇಲ್ಲಿಗೆ ಹೊರಟೆ, ಏನು ಉದ್ದೇಶ ಬಲವಾದಂತಹ ಕಾರಣವಿದೆ. ನಳನ ಹುಷಾರಿಗಳಿಗೆ ಸ್ವರ್ಗದಲ್ಲಿ ಸ್ಥಾನಮಾನವನ್ನು ದೊರಕಿದರ ಪರಿಣಾಮವಾಗಿ ನಮ್ಮ ಅಯ್ಯನಂತಹ ಪಾಂಡು ಚಕ್ರವರ್ತಿಯ ಸ್ಥಾನಮಾನ ದೊರಕದೇ ಹೋಯಿತು. ನಾರದರ ಆಜ್ಞೆಯಂತೆ ರಾಜಸೂಯಾತ್ಮವನ್ನು ಕೈಗೊಳ್ಳುವುದಕ್ಕೆ ಅಣ್ಣನಂತಹ ಧರ್ಮಜ ಮುಂದಾದ. ಅಲ್ಲಿಯ ಶುಚಿತ್ವ ಕಾಪಾಡಬೇಕು ಎನ್ನುವ ಹಾಗೆ ಕೃಷ್ಣ ಪರಮಾತ್ಮ ತಿಳಿಸಿದಾಗ ಪುರುಷಾಮೃತವನ್ನು ಕರೆತರಬೇಕು ಹೀಗೆನ್ನುವ ಹಾಗೆ ನನಗೆ ಆಜ್ಞೆ ನೀಡಿದ್ದ. ಕೃಷ್ಣ ಸ್ವಾಮಿಯ ಅನುಗ್ರಹದಂತೆ ಅಣ್ಣನ ನಿರ್ದೇಶನದಂತೆ ಮಾನಸ ಸರಸಿಯತ್ತ ನಾನೇ ಹೊರಟು ನಿಂತಿದ್ದೇನೆ. ನೀನು ಅಡ್ಡಪಥದಲ್ಲಿ ನಮ್ಮನ್ನು ನಿಲ್ಲಿಸಿದೆ. ಪರಿಣಾಮದಲ್ಲಿ ಸೋಲನ್ನು ಅನುಭವವಾಯಿತು ನನಗೆ. ಮಾಡಬೇಕಾದ್ದು ನಿನ್ನ ಕರ್ತವ್ಯವೇನೋ ಸತ್ಯ. ಸರಿ, ಆದ್ರೆ ನೀನು ಹೋಗುವಂತಹ ದಾರಿಯಲ್ಲಿ ಈ ದಾರಿಯಿಂದ ಸಾಧ್ಯ ಉಂಟಾ? ಆ ಕಾರಣಕ್ಕಾಗಿ ನಿನ್ನನ್ನು ಪರೀಕ್ಷೆಗೆ ಒಳಪಡಿಸಿದೆ. ನೀನು ಪುರುಷಾಮೃತವನ್ನು ತರುವುದಕ್ಕೆ ಹೊರಟಿ ಸಾಧ್ಯ ಉಂಟೇನೋ ನಿನ್ನಿಂದ? ನೀನು ಹೊರಡುವುದು ವಾಯುವೇಗದಲ್ಲಿ, ಆದ್ರೆ ಪುರುಷಾಮೃತ ಆ ರೀತಿಯಲ್ಲ. ಮನೋವೇಗದಲ್ಲಿ ಸಂಚರಿಸುವಂತಹ ಶಕ್ತಿ ಸಾಮರ್ಥ್ಯ ಆತನಿಗೆ. ಹಾಗಿರುವಾಗ ನೀನು ತರುವುದಕ್ಕೆ ಹೊರಟೆ ಅಂತಾದ್ರೆ ಎಲ್ಲಿಯಾದ್ರೂ ಅವನ ಕೈಗೆ ನೀನು ಸಿಕ್ಕಿದೆ ಹೌದಾದ್ರೆ ಮತ್ತೆ ನನಗೆ ತಮ್ಮ ಇಲ್ಲ ಹಾಗಾದ್ರೆ ತರುವ ಬಗೆ ಹೇಗೆ? ಆ ಕ್ಷಣದಲ್ಲೇ ಪುರುಷಾಮೃತಕ್ಕೆ ನೀನು ಆಹಾರವಾಗಿ ಹೋಗುವುದಕ್ಕೆ ಸಾಧ್ಯ. ಅದಕ್ಕೆ ಬೇಕಾಗಿ ಹಾಗೆ ಮಾಡಬೇಡ. ಅದಕ್ಕೆ ಬೇಕಾಗಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ಪುರುಷಾಮೃತವನ್ನು ತರುವುದಕ್ಕೆ ಬೇಕಾದಂತಹ ಉಪಾಯವನ್ನು ನಾನೇ ಹೇಳಿದ್ದೇನೆ. ನನ್ನ ಪಾದ ಉಂಟಲ್ಲ, ಹೌದು, ನಾಲ್ಕು ಮಹತ್ತರವಾದಂತಹ ಕಾರ್ಯಕ್ಕೆ ಹೊರಟೆ. ರೋಮ ಕಿವಿಯನ್ನು ಹಾಗೆ ನನ್ನಲ್ಲಿ ಹೇಳುತ್ತಾರೆ. ಅಲ್ಲಿ ಪ್ರಯತ್ನ ಮಾಡು. ಏನು ಭೀಮಸೆ ಪುರುಷಾಮೃತವನ್ನು ತರ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳ್ತಾ ಇದ್ದೆ. ಇದು ಒಂದು ಸಾಧ್ಯ ಆಗಲಿಲ್ಲ ಆಗಿಲ್ಲ ಅನ್ನೋದಕ್ಕೆ ಕಾರಣ ವಜ್ರೇಶ್ವರಿ ನಾನು ನಿನ್ನಿಂದ ಸಾಧ್ಯ ಅಂತ ಹೇಳು. ಇದಾ ನೇರವಾಗಿ ಹೋಗು. ದೇವರ ಹೇಳಿಕೆಯಂತೆ ಪುರುಷಾಮೃತಕ್ಕೆ ತಿಳಿಸಿ ಆ ಕ್ಷಣವೇ ಬರುವುದಕ್ಕೆ ಸಾಧ್ಯ. ಆದ್ರೆ ಒಂದು ಇದರಿಂದ ಉಪಯೋಗ. ಮಹಾನ್ ಶಿವಭಕ್ತನಿದ್ದಾನೆ ಪುರುಷಾಮೃತ. ಶಿವಲಿಂಗ ಕಂಡಾಕ್ಷರ ಅದನ್ನು ಪೂಜೆ ಮಾಡದೆ ಹೊರಡುವಂತಹ ವ್ಯಕ್ತಿತ್ವವನ್ನಲ್ಲ. ಹಾಗಿರುವಾಗ ನೀನು ಬರುವುದು ಕರೆದಂತಹ ಕಾಲಕ್ಕೆ ಅವನಿನ್ನ ಹತ್ತಿರಕ್ಕೆ ಬರುತ್ತಾನೆ. ನೀನು ಹತ್ತಿರ ಸಿಕ್ಕಿದೆ ಎಂದಾದ್ರೆ ಅವನ ಆಹಾರವಾಗಿ ಹೋಗುವುದು. ಈಗ ಶಿವಲಿಂಗದ ವ್ಯವಸ್ಥೆಯಿಂದ ಮಾಡುವುದು ಅದಕ್ಕೆ ಕೊಡ್ತಾರೆ. ನಿನ್ನ ಹತ್ತಿರ ಬರ್ತಾನೆ ಎನ್ನುವಂತಹ ಕಾಲಕ್ಕೆ ಒಂದು ರೋಮವನ್ನು ಕೆಳಗೆ ಹಾಕಿ ಆ ಕ್ಷಣವೇ ಶಿವಲಿಂಗ ಉದ್ಭವವಾಗುತ್ತದೆ. ಅದನ್ನು ಪೂಜೆ ಮಾಡಿ ಹೊರಡುವಷ್ಟರಲ್ಲಿ ನೀನು ಅತಿ ದೂರದ ಕ್ರಮಿಸುವುದಕ್ಕೆ ನಿನ್ನಿಂದ ಸಾಧ್ಯ. ಇದೇ ಉಪಾಯವನ್ನು ಬಳಸಿಕೊಂಡು ಆದಷ್ಟು ಬೇಗ ಯಾಗ ಶಾಲೆಯನ್ನು ಸೇರಿಕೊಳ್ಳಬೇಕು. ಆ ಬಳಿಕ
ಪುರುಷಾರ್ಥವೇ ನಿನ್ನ ಮಾತಿಗೆ ನನ್ನ ಸಮ್ಮತವಿದೆ. ಸರಿ. ಆದರೆ ಒಂದು ಷರತ್ತು ಇದೆ. ಷರತ್ತು ಹಾ. ಏನು? ನೀನು ವಾಯುಸುತ್ತ ಹ, ವಾಯುವೇಗದಲ್ಲಿ ಸಂಚರಿಸುವ. ಸತ್ಯ. ಆದರೆ ನಾನು ಹಾಗಲ್ಲ, ಹ, ಮನೋವೇಗದಲ್ಲಿ ಸಂಚರಿಸುವ. ಸರಿ. ಒಂದು ವೇಳೆ ನಾನು ಬರುವಂತಹ ಸಂದರ್ಭ ಹ, ನೀನು ನನ್ನ ಕೈಗೆ ಸಿಕ್ಕಿದೆ ಎಂದಾದರೆ ನಿನ್ನ ಕಾಲನ್ನು ಹಿಡಿದು ನನ್ನಕ್ಕ ಅಪ್ಪಳಿಸಿ ನಿನ್ನನ್ನು ಕೊಂದು ಮುಗಿಸಿದೆ. ಅಯ್ಯ ಪುರುಷಾರ್ಥವೇ ಅಲ್ಲಿಗೆ ತಲುಪುವವರೆಗೆ ನಿನ್ನ ಕೈಗೆ ನಾನು ಸಿಗುವುದಿಲ್ಲ. ಮುಂದೆ ಸಾಗುತ್ತೇನೆ. ಆದಷ್ಟು ಬೇಗ ಮುಂದೆ ಸಾಗುತ್ತೇನೆ.
ಜೀವನ